ಹಲೋ ಫ್ಯಾಮ್, ನಮಸ್ಕಾರ. ಟುಡೇಸ್ ನ್ಯೂ ವ್ಲಾಗ್. ಸೊ ಇವತ್ತು ನಾನು ಹೊರಟಿದ್ದೆ ಉಡುಪಿ ಕಡೆಗೆ. 2:30 ಆಗಿತ್ತು. ನಾವು ಸಿರ್ಸಿ ಬಸ್ ಸ್ಟ್ಯಾಂಡಿಗೆ ಬಂದಾಗ ಫುಲ್ ಸ್ನಾನ ಎಲ್ಲ ಮಾಡಿಕೊಂಡು ಉಡುಪಿ ಮಠಕ್ಕೆ ಹೋಗ್ಬೇಕಂತ ಪಟ ರೆಡಿಯಾಗಿ ಬಂದ್ವಿ. ಸೊ ಉಡುಪಿ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಮಳೆ, ಯಾಕಂದರೆ ಶಿರ್ಸಿಲ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾನು ಅಂದ್ಕೊಂಡಿದ್ದೆ ಉಡುಪಿಲೂ ಕಮ್ಮಿ ಮಳೆ. ಇವತ್ತೊಂದು ಹೋಟ್ಲಿಗೆ ಹೋಗಿದ್ದೆ ಆಯ್ತಾ, ಒಂದು ಬೇಷನ್ ಲಾಡಿಗೆ 24 ರೂಪಾಯಿ ಅಂತ. ಸೊ ಎಲ್ಲಾದ್ರೂ ನೋಡಿದ್ದೀರಾ? ನಾನು ಅನ್ಕೊಂಡೆ 1/4 kg ತಗೊಂಡಿದ್ರೆ ಶಿರ್ಸೇರಿ 120 ರೂಪಾಯಿ ಇತ್ತು. ಇದೆಂತ ಇಷ್ಟು ಕಾಸ್ಟ್ಲಿ ಅಂತ. ಇನ್ನು ಇಡ್ಲಿ ವಡ ಅಂತೂ ಸೂಪರ್ ಬೊಂಬಾಟಾಗಿತ್ತು, ಅದಕ್ಕೆ 80 ರೂಪಾಯಿ. ಪಲಾವ್ ಅಂತೂ 40 ಮೇಲೆ ಒಂದು ಎಕ್ಸ್ಟ್ರಾ ಕೊಟ್ಟವ್ರೇನು, ಅದಕ್ಕೆ 60 ರೂಪಾಯಿ. ಎಷ್ಟು ಕಾಸ್ಟ್ಲಿ, ದುನಿಯಾ ಫುಲ್ ಕಾಸ್ಟ್ಲಿ ಆಗಿಬಿಡುತ್ತೆ. ಗ್ಯಾಸ್ ರೇಟ್ ಏರ್ಸಿದ್ದೆ, ಇವ್ರು ತಿಂಡಿ ರೇಟು ಏರ್ಸ್ಬಿಟ್ಟವ್ರೆ. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ತಿಂಡಿ ಎಲ್ಲ ತಿನ್ಕೊಂಡು ಸೀದಾ ನಾವು ಉಡುಪಿ ದರ್ಶನದ ಕಡೆ ಬಂದ್ವಿ. ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಲೈನ್. 8:30 ದರ್ಶನ ಸ್ಟಾರ್ಟ್ ಆಗಿತ್ತಂತ. ನಾವು ಬಂದಿದ್ದು 8:15 ಇನ್ನೂ ಆಗಿತ್ತು. ಸಿಕ್ಕಾಪಟ್ಟೆ ಮಳೆ ಇತ್ತು. ನಾವು ಬಂದಿದ್ದ ಉದ್ದೇಶ ಏನಂದರೆ, ಇವತ್ತು ಅಧಿಕ ಮಾಸದ ಕೊನೆ ದಿನ ಆಗಿತ್ತು. ಹಾಗಾಗಿ ಇವತ್ತು ಕೃಷ್ಣನ ದರ್ಶನ ತೊಗೊಂಡ್ರೆ ಒಳ್ಳೆಯದಾಗತ್ತೆ ಅಂದರು. ಹಾಗಾಗಿ ನಾವು ಇವತ್ತು ಕೃಷ್ಣನ ದರ್ಶನಕ್ಕೆ ಬಂದ್ವಿ. ನೋಡ್ತಾ ಇದ್ದೀರ, ಲೈನ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ನಾವು ಕೂಡ ಲೈನಲ್ಲಿ ನಿಂತಿದ್ವಿ. ಮಳೆ ಅಂತೂ ಬರೀ ಇತ್ತು ಕಣ್ರಿ. ನಾನು ಅನ್ಕೊಬಂದಿರೋ ಪ್ಲ್ಯಾನ್ ಎಲ್ಲ ಫುಲ್ ಉಲ್ಟಾ ಹೊಡಿತು. ಯಾಕಂದ್ರೆ ನಾನು ಅನ್ಕೊಂಡಲ್ಲೆಲ್ಲ ಹೋಗಲಿಕ್ಕೆ ಆಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗಾಗಿ ದೇವಸ್ಥಾನದ ಗೋಡೆ ಮೇಲೂ ಆರಿಸಿದ್ವಿ. CSK ಫ್ಯಾನ್ ಜೊತೆಗೆ MLA ಕೂಡ ಇದೆ. ಇನ್ನು ಮಠ ಅಂತೂ ತುಂಬಾ ಚೆನ್ನಾಗಿತ್ತು. ಸುಮಾರು 2 ವರ್ಷ ಆಗಿತ್ತು ಬರ್ದೆ. ಸೊ ಇವತ್ತು ಮತ್ತೆ ಬಂದಿರುವಂಥದ್ದು. ನೋಡ್ತಾ ಇದ್ದೀರಾ, ಕಲ್ಯಾಣಿಲಿ ಆಮೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ. ಸೊ ಇದೇ ಥರ ಯಾರು ಆಮೆ ನೋಡೋಕೆ ಹೋಗ್ತೀರಾ, ಆಮೆ ನೋಡಿದ್ದೀರಾ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಜೊತೆಗೆ ಇವತ್ತು ಅಧಿಕ ಮಾಸ ಆಲ್ರೆಡಿ ಹೇಳಿರೋಂಗೆ. ನನ್ನ ತಂಗಿ ಅಂತೂ ಸಿಕ್ಕಾಪಟ್ಟೆ ಕೃಷ್ಣ ನಂಬ್ತಾಳೆ. ಜೊತೆಗೆ ಅಕ್ಕ ಹೋಗಿ ಬರೋಣ ಅಂತ ಹೇಳ್ತಾ ಇದ್ಲು. ಹಾಗಾಗಿ ನಾನು ಕೂಡ ಹೊರಟಿರುವಂಥದ್ದು. ಸುಮಾರು ಲೇಟ್ ಆಗುತ್ತೆ ಬೆಳಗ್ಗೆ ಹೊರಟ್ರೆ ಅಂತ ಹೇಳ್ಕೊಂಡು ರಾತ್ರಿನೇ ಹೊರಟಿ ನಾವಿಲ್ಲಿ ಬೇಗ ಬಂದಿದ್ದು. ಬಟ್ ಮಳೆ ಇದ್ದಿದ್ದ ಕಾರಣ ಸ್ವಲ್ಪ ಹೊತ್ತು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನಂತರ ನಾವು ಉಡುಪಿ ದರ್ಶನ ತೊಗೊಂಡಿರುವಂಥದ್ದು. ದರ್ಶನ ತೊಗೊಂಡು ಹೊರಗಡೆ ಬಂದ್ವಿ. ಗೋಶಾಲೆಗೆಲ್ಲ ಹೋಗಿ ಬಂದ್ವಿ. ನೋಡ್ತಾ ಇದ್ರೆ ಯಾವ ಥರ ಜನ ಇದ್ರು ಅಂತ. ಆಮೇಲೆ ಗೊತ್ತಾಯಿತು ಇವತ್ತಿನ ಸ್ಪೆಷಲ್ ಅಂತಲೇ ಇಷ್ಟೆಲ್ಲ ಜನ ಬಂದಿದ್ರು ಅಂತ. ದರ್ಶನ ಎಲ್ಲ ತೊಗೊಂಡು ಕಣ ಕಿಂಡಿಲೆಲ್ಲ ನೋಡಿ. ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೆ. ಪೂಜೆನ LED ನಾವು ನೋಡಿರುವಂಥದ್ದು. ನೋಡ್ತಾ ಇದ್ರೆ ಕೃಷ್ಣನ ದರ್ಶನ ನೀವೆಲ್ಲೇ ತೊಗೊಬೇಡಿ. ಹಾಗೆ ದರ್ಶನ ತುಂಬ ಚೆನ್ನಾಗೈತೆ. ನಂತರ ಏನು ಮಾಡೋಣ, ನಾವು ಅಂದ್ಕೊಂಡಲ್ಲೆಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಬೀಚೆಲ್ಲ ಸೇಫ್ ಅಲ್ಲ ಅಂತ ಹೇಳ್ಕೊಂಡು ಅಲ್ಲಿರುವಂತಹ ಪ್ರತಿಯೊಂದು ದೇವ್ರ ದರ್ಶನ ತೊಗೊಂಡು ಸೀದಾ ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದು ಪ್ರೈವೇಟ್ ಬಸ್ ಹತ್ಕೊಂಡು ನಾವು ಹೊರಟಿರೋದೆ ಮಂದಾರ್ತಿ ಕಡೆಗೆ. ಯಾಕಂತ ಹೇಳಿದ್ರೆ ನನ್ನಮ್ಮ ಆಗಿರಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಬಿಲೀವ್ ಮಾಡೋದೆ ನಮ್ಮ ಮಂದಾರ್ತಿ ಅಮ್ಮನ, ಮಾರಣಿಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿನ. ಎಲ್ಲ ಕೂಡ ನಮ್ಮ ಘಟ್ಟದ ಕೆಳಗೆ ದೇವರಂತೂ ತುಂಬಾ ಪವರ್ಫುಲ್, ಎಲ್ಲರಿಗೂ ಗೊತ್ತಿರೋ ಹಾಗೆ. ಸೀದಾ ನಾನು ಬಂದಿರೋದೆ ಮಂದಾರ್ತಿಗೆ. ಸುಮಾರು ದಿನ ಆಗಿತ್ತು, ಇಲ್ಲಿ ಕೂಡ ಬರದೆ 1.5 ವರ್ಷ ಆಗಿತ್ತು. ಸೊ ಮಂದಾರ್ತಿ ಅಮ್ಮನ ದರ್ಶನ ತೊಗೊಂಡು ನಂತರ ಮಹಾಮಂಗಳಾರತಿ ಕೂಡ ನಡೀತಾ ಇತ್ತು. ಸೊ ಅಲ್ಲೇ ದರ್ಶನ ತೊಗೊಂಡು ಪ್ರಸಾದ ಎಲ್ಲ ತೊಗೊಂಡು ನಾವು ಕೂಡ ಹೊರಟೇ ಬಿಟ್ವಿ. ಸೊ ಹೊರಟು ತೀರ್ಥದ ಕಡೆ ಎಲ್ಲ ನೋಡಿ ಅಲ್ಲಿರೋ ಎಲ್ಲ ಸ್ಥಳೀಯ ದೇವರಿಗೂ ಕೂಡ ನಮಸ್ಕರಿಸಿ ನಾವು ಹೊರಟಿರುವಂಥದ್ದು ಊಟದ ಕಡೆಗೆ. ಊಟ ಮಾಡಿ ನಂತರ ನೆಕ್ಸ್ಟ್ ನಾನು ಅಷ್ಟೊಂದು ಕ್ಲಿಪ್ ತೆಗ್ದಿರಲಿಲ್ಲಾಗಿತ್ತು, ಯಾಕಂದರೆ ನಾನು ರೋಜ್ ಫುಲ್ ಆಗ್ಬಿಟ್ಟಿತ್ತು. ಹಾಗಾಗಿ ನಾವು ಮಂದಾರ್ತಿ ಮುಗಿಸಿ ನಂತರ ನಾವು ಹೋಗಿದ್ದು ಬಾರ್ಕೂರ್ ಕಡೆಗೆ. ಬಾರ್ಕೂರಲ್ಲಿ ನಮ್ಮ ಕುಲದೇವ್ರ ದೇವಸ್ಥಾನ ಇದೆ, ವೇಣುಗೋಪಾಲ ಕೃಷ್ಣ ಅಂತ ಹೇಳಿ. ಸೊ ಅಲ್ಲಿ ಕೂಡ ದರ್ಶನ ತೊಗೊಂಡು ನಂತರ ನಾವು ಹೋಗಿರೋದೆ ಅಲ್ಲಿ ಮೊಗೇರ ದೇವಸ್ಥಾನ ಇತ್ತು, ಕಾಳಿಕಾ ಅಮ್ಮನ ದೇವಸ್ಥಾನ. ಅಲ್ಲಿ ಹೋಗಿ ನಂತರ ಬಾರ್ಕೂರಲ್ಲೇ ಒಂದು ಸಣ್ಣ ದೇವಸ್ಥಾನ ಮುಗಿಸ್ಕೊಂಡು ನಾವು ಮತ್ತೆ ಉಡುಪಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಶಿರ್ಸಿ ಕಡೆ ಹೊರಟಿದ್ದಾಗಿತ್ತು. ಬಟ್ ಇದೆಲ್ಲ ವಿಡಿಯೋ ನಾನು ಇನ್ಸ್ಟಾಗ್ರಾಮಿಗೆ ಹಾಕಿದ್ದೇನೆ. ಸೊ ಮಿಸ್ ಮಾಡಿದೆ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ನ ನೋಡಿ. ಜೊತೆಗೆ ನನ್ನ ಏನು ಅಂದರೆ, ನಾನು ಅಂದ್ಕೊಂಡು ಬಂದಿದ್ದು ಬೇರೆ, ಬಟ್ ದೇವ್ರು ಕರ್ಸ್ಕೊಂಡಿದ್ದು ಬೇರೆ. ನಾನು ಅಂದ್ಕೊಂಡಿದ್ದು ನಾನು ಲೈಕ್ ಬೀಚಿಗೆ ಹೋಗಬೇಕು, ಹಾಗೆ ಅಲ್ಲಿರೋ ಸ್ಥಳೀಯ ಅಂದರೆ ಉಡುಪಿನ ಎಕ್ಸ್ಪ್ಲೋರ್ ಮಾಡಬೇಕಂತ ಹೋಗಿತ್ತು. ಯಾಕಂದರೆ ಸುಮಾರಷ್ಟು ಪ್ಲೇಸ್ನ ನಾನು ನೋಡಿಟ್ಟಿದ್ದೆ, ಬಟ್ ಅಲ್ಲೆಲ್ಲೂ ಹೋಗಲಿಲ್ಲ. ಕೊನೆಗೆ ನಾನು ಬಂದಿದ್ದೆ ಮಂದಾರ್ತಿ ಅಮ್ಮನ ದೇವಸ್ಥಾನಕ್ಕೆ. ಕೃಷ್ಣನ ಒಂದ್ಸಲ ಕೃಷ್ಣನ ದೇವಸ್ಥಾನ ಹೋಗೋತಾಳ್ದೆ, ಮತ್ತು ನಾನು ನನ್ನ ಕುಲದೇವರು ವೇಣುಗೋಪಾಲ ಕೃಷ್ಣ ದೇವ್ರ ದೇವಸ್ಥಾನ ಕೂಡ ತೊಗೊಂಡೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೇ ಅನ್ಕಂಡೀಷ್ನಲ್ಲು. ಸೊ ಅಮ್ಮನವರ ಪ್ರಸಾದ ಕೂಡ ತಿಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೋ ವರ್ಷ ಆಗಿತ್ತು ತಿಂದೆ. ಹೋದ್ಸಲ ಬಂದಾಗ ನಾನು ಮಾರಣಿಕಟ್ಟೆ ಹಾಗೆ ಕಮಲಶಿಲೆಗೆ ಹೋಗಿದ್ದಾಗ ಸೊ ಅಲ್ಲಿ ಪ್ರಸಾದ ಊಟ ಮಾಡಿದೆ. ಇವತ್ತು ನಾನು ಮಂದಾರ್ತಿ ದೇವಸ್ಥಾನದಲ್ಲಿ ಪ್ರಸಾದ ಊಟ ಮಾಡಿದ್ದು. ಸಿಕ್ಕಾಪಟ್ಟೆ ಖುಷಿ ಇದೆ. ನಂತರನೇ ಈ ಥರ ಬಿಲೀವ್ ಮಾಡೋರು ಯಾರ್ಯಾರು ಇದ್ದಾರೋ ತಪ್ಪದೆ ಕಮೆಂಟ್ ಹಾಕಿ. ಜೊತೆಗೆ ಡೇ ಅಂತೂ ಆಸಮ್ ಆಗಾಯಿತು. ಮತ್ತೊಂದು ಸಲ ಹೋಗಬೇಕು ಅಂತ ಅಂದ್ಕೊಂಡೆ, ಯಾಕಂದ್ರೆ ನಾವು ಹೋಗಿರೋಂಥ ಪ್ಲೇಸ್ ಎಲ್ಲ ಕವರ್ ಆಗಿರಲಿಲ್ಲ. ಮಳೆ ಅಂತೂ ಬರೋಬ್ಬರಿನೇ ಇತ್ತು, ಬಟ್ ಶಿರ್ಸಿಲ್ಲ ತುಂಬಾ ಕಮ್ಮಿ ಇತ್ತು ಮಳೆ. ಸೊ ಫೈನಲಿ ದರ್ಶನ ಮುಗೀತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಬನ್ನಿ ನಾವು. ಇನ್ನು ಸುಮಾರು ಹೊತ್ತು ಮಂದಾರ್ತಿಲಿ ಕೂತ್ಕೊಂಡು ಒಂದು ಗೋಳಿ ಸೋಡಾ ಕುಡಿದು ಬಾರ್ಕೋಟ್ ಕಡೆ ಹೊರಟೇ ಬಿಟ್ವಿ.
ಡೇ ಅಂತೂ ಸಖತ್ತಾಗಾಯಿತು. ಹೇಗೆಲ್ಲ ಆಯಿತು ನನ್ನ ಜರ್ನಿ ಅಂದರೆ ಸೂಪರಾಗಾಯಿತು. ಲೇಟರ್ ನನಗೆ ಬಸ್ಸೇ ಸಿಗದೆ ಸುಮಾರು ಲೇಟಾಗಿ ಬಸ್ ಹತ್ತಿ ಫೈನಲಿ ನಾವು ಶಿರ್ಸಿ ಬಸ್ ಹತ್ತೇ ಬಿಟ್ವಿ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ಲಾಸ್ಟ್ ಸೀಟ್ ಸಿಕ್ಕಿದೆ ಪುಣ್ಯ ಅಂತ ಹೇಳಿ ಹತ್ತು ಕೂತೇ ಬಿಟ್ವಿ. ಜರ್ನಿ ಅಂತೂ ಸ್ಟಾರ್ಟ್ ಆಯಿತು. ಡಿನ್ನ ಅಂತೂ ಸಖತ್ತಾಗಾಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.